ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಗೀತಾ ಸಂತೋಷ್. ಸಿರಿ ಸಂಭ್ರಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಅಪ್ಪು ಬೆಳಗ್ಗೆಯಿಂದ ಸಂಜೆವರೆಗೂ ಯಾವ್ಯಾವ ರೀತಿಯಾಗಿ ಏನೇನು ಮಾಡ್ತಾನೆ ಅಂತ ನಾನಿವತ್ತು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬೆಳಗ್ಗೆನೇ 6 o'clock ಎಲ್ಲ ಎದ್ದು ಅವನು ಎಕ್ಸಸೈಸ್ ಮಾಡಬೇಕು ಅಂದ್ಬಿಟ್ಟು ಮಾಡ್ತಿರ್ತಾನೆ. ಮತ್ತು ಬೆಳಗ್ಗೆನೆ ಬೇಗನೆ ಎದ್ಬಿಟ್ಟು ಬೇಡ ಕಣೋ ಅಂತ ಹೇಳಿದ್ರು ಚಳಿ ಇರುತ್ತೆ, ಬೇಗನೆ ಎದ್ದು ನಾನು ಎಕ್ಸಸೈಸ್ ಮಾಡಬೇಕು ಅಂತ ಅವ್ರ ಅಪ್ಪನ ಕೈಲಿ ಹೇಳಿಸ್ಕೊಂಡು ಏನೇನು ಮಾಡಬೇಕು, ವಾಕ್ ಮಾಡಿ ಎಕ್ಸಸೈಸ್ ಎಲ್ಲನೂ ಅವನ ಕೈಯಲ್ಲಿ ಏನಾಗುತ್ತೋ ಅದನ್ನು ಮಾಡ್ತಿರ್ತಾನೆ. ಯಾವಾಗ್ಲೂ ಏನಾದರೂ ಒಂದು ಟ್ರೈ ಮಾಡ್ತಾನೆ ಇರಬೇಕು ಅವನು. ಹಾಗೆ ಸ್ನಾನ ಎಲ್ಲನೂ ಮುಗೀತು. ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಸಂಜೆ ಆಗಿತ್ತು. ಅವ್ರ ಅಕ್ಕ ಸ್ಕೂಲಿಂದ ಬಂದು ಅವ್ರ ಅಕ್ಕನ ಜೊತೆಗೆ ನಾನು ಆಟ ಆಡ್ಕೊತೀನಿ ಅಂದ್ಬಿಟ್ಟು ಆಚೆ ಹೋಗಿದ್ದಾನೆ. ಅವ್ರಕ್ಕ ಈ ಥರ ಆಗಿ ಏನಾದರೂ ಒಂದು ಕಲರ್ಗಳನ್ನ ತೊಗೊಂಡು ಏನಾದರೂ ಮಾಡಿಕೊಂಡು ಆಟ ಆಡ್ತಿರ್ತಾಳೆ. ಇವ್ರ ಜೊತೆಗೆ ಯಾರೂ ಇಲ್ಲ ತನ್ವಿ ಜೊತೆಗೆ ಆಟ ಆಡೋದಕ್ಕೆ. ಅದಕ್ಕೇ ಅಕ್ಕ ತಮ್ಮ ಇಬ್ಬರೂ ಸಹ ಯಾವಾಗ್ಲೂ ಇಬ್ಬರನ್ನೇ ಸಹ ಆಟ ಆಡ್ಕೊತಾ ಇರ್ತಾರೆ ಮೇಲ್ಗಡೆ. ಹಾಗೆ ನಾನು ಪೂಜೆ ಮಾಡೋಣ ಅಂತ ಎಲ್ಲನೂ ರೆಡಿ ಮಾಡ್ತಾ ಇದ್ದೆ. ಮೊದಲನೇ ಪೂಜೆ ಅವನದೇ ಆಗಬೇಕು. ನಾನು ಕಟ್ಟಿ ಅಣಿಸಿದ್ರೆ ಬಂದ್ಬಿಡ್ತಾನೆ, ನಾನು ಪೂಜೆ ಮಾಡಲೇಬೇಕು ಅಂದ್ಬಿಟ್ಟು ಅವನು ಪೂಜೆ ಮಾಡಿ ನಮಸ್ಕಾರ ಮಾಡಿ ಯಾವಾಗಲೂ ಅವನು ಮಾಡಿದ್ದಾದ್ಮೇಲೆ ಸಹ ನಾನು ಮಾಡಬೇಕು. ತುಂಬ ಭಕ್ತಿ ಜಾಸ್ತಿ ದೇವ್ರ ಮೇಲೆ. ಯಾವಾಗ್ಲೂ ಅವನು ಪೂಜೆ ಮಾಡ್ತಾನೆ ಇರಬೇಕು. ಮತ್ತು ಶ್ಲೋಕಗಳೆಲ್ಲನೂ ಕಲ್ತಿದ್ದಾನೆ, ಅದನ್ನು ಸಹ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನಂದೆಲ್ಲನೂ ಪೂಜೆ ಎಲ್ಲನೂ ಮುಗೀತು. ಸರಿ, ನಾನು ಆಟ ಆಡ್ಕೊತೀನಿ ಅಂದ್ಬಿಟ್ಟು ಆಚೆ ಹೋದ ಅಪ್ಪು. ಅವನದೊಂದು ಫೇವ್ರೆಟ್ ಲಾರಿ ಇದೆ. ಆ ಲಾರಿನ ಯಾರಿಗೂ ಸಹ ಮುಟ್ಟೋದಿಕ್ಕೂ ಬಿಡಲ್ಲ. ಅವನೇ ಆಟ ಆಡ್ಕೊಂಡು ಯಾವಾಗಲೂ ಆ ಲಾರಿ ಮತ್ತು ಅವನು ಬಿಟ್ಟರೆ ಬೇರೆ ಯಾರ ಜೊತೆಗೂ ಆಟ ಆಡಲ್ಲ. ಯಾವಾಗಲೂ ಆ ಲಾರಿ ಜೊತೆಗೇ ಆಟ ಆಡ್ಕೊತಾ ಇರ್ತಾನೆ. ಆಟ ಆಡಬೇಕಾದ್ರೆ ಗಿಡ ಎಲ್ಲನೂ ಒಣಗಿರೋದನ್ನ ನೋಡಿದ್ದಾನೆ. ಗಿಡಕ್ಕೆ ನೀರು ಹಾಕ್ತೀನಿ ಅಂತ ಹೇಳಿಬಿಟ್ಟು ಅವನು ನೀರೆಲ್ಲನೂ ಗಿಡಗಳಿಗೆ ಹಾಕ್ತಿದ್ದಾನೆ. ಯಾವಾಗಲೂ ಅವನೇ ಸಹ ಗಿಡಕ್ಕೆಲ್ಲನೂ ನೀರು ಹಾಕೋದು. ಮತ್ತು ಏನಾದರೂ ಕಸ ಏನಾದರೂ ಬಿದ್ದಿದ್ರೆ ಎಲ್ಲನೂ ತೊಗೊಂಡೋಗಿ ಕ್ಲೀನ್ ಮಾಡೋದಾಗಲಿ, ಗಿಡಗಳಿಗೆ ನೀರು ಹಾಕೋದಾಗಲಿ ಎಲ್ಲ ಮೇಂಟೆನೆನ್ಸ್ ಎಲ್ಲ ಮಾಡೋದು ಅವನೇನೆ. ಹಾಗೆ ಸಂಜೆ ಆಗಿತ್ತು. ನಂದು ಎಲ್ಲ ಪೂಜೆ ಎಲ್ಲನೂ ಮುಗೀತು. ಹಾಲು ಬೇಕು ಅಂತ ಹೇಳ್ದ. ಅವನು ಹಾಲು ಕಾಯಿಸ್ಬೇಕಾದ್ರೆ ಯಾವಾಗ್ಲೂ ಬಂದು ಅಡುಗೆ ಮನೇಲಿ ಕೂತ್ಕೊಂಡು ಅಲ್ಲೇ ಬಿಸ್ಕೆಟ್ ತಿಂದು ಒಂದು ಗ್ಲಾಸ್ ಹಾಲನ್ನ ಕುಡಿದ್ಬಿಟ್ಟೆ ಅವನು ಆಚೆ ಹೋಗೋದು. ಹಾಗೆ ತನ್ವಿನೂ ಸಹ ಹೋಮ್ವರ್ಕ್ ಮಾಡಬೇಕು ಅಂತ ಹೋಮ್ವರ್ಕ್ ಮಾಡ್ತಿದ್ಲು. ಹಾಗೆ ಅವಳಿಗೂ ಸಹ ಹಾಲು ಕೊಟ್ಟೆ. ಕುಡ್ಬಿಟ್ಟು ಅವಳು ಹೋಮ್ವರ್ಕ್ನ ಮುಗಿಸ್ತಾ ಇದ್ಲು. ಅಷ್ಟರಲ್ಲಿ ಅವರಪ್ಪ ಫೋನ್ ಮಾಡಿದ್ರು, ಕೇಕ್ ಆರ್ಡ್ರ್ ಮಾಡೋಣ, ಸಂಡೇ ಸೆಪ್ಟೆಂಬರ್ 1 ಬರ್ತ್ಡೇ ಇದೆ, ಕೇಕ್ ಆರ್ಡ್ರ್ ಮಾಡೋಣ ಬನ್ನಿ ಅಂತ ಹೋದ್ವಿ. ಅದರಲ್ಲಿ ಗ್ಯಾರೇಜ್ಗೆ ಹೋಗಿದ್ವಿ. ಅವನು ಗ್ಯಾರೇಜ್ ಅಂದರೆ ತುಂಬಾ ಇಷ್ಟ. ಅದರಲ್ಲಿ ಕಾರ್ ಗ್ಯಾರೇಜ್ ಇದೆ ನಮ್ಮದು. ಅಲ್ಲಿ ಹೋದರೆ ತುಂಬಾ ಇಷ್ಟ ಅವನಿಗೆ ಕಾರ್ ಅಂತಂದರೆ. ಯಾವಾಗಲೂ ಕೀ ತೊಗೊಂಡು ಪ್ರೆಸ್ ಮಾಡೋದಾಗಲಿ, ಕಾರ್ಗಳು ನೋಡೋದಾಗಲಿ, ಕಾರ್ ಬಗ್ಗೆ ತಿಳ್ಕೊಳ್ಳೋದಾಗಲಿ ತುಂಬಾ ಇಷ್ಟ ಅವನಿಗೆ. ನೋಡಿ, ಎಲ್ಲ ಕಾರ್ನು ನೋಡ್ತಿದ್ದಾನೆ ಕೂತ್ಕೊಂಡು ಏನು ಮಾಡಬೇಕು ನಾನು ಅಂತ. ಹಾಗೆ ಒಂದು ಸರ್ವಿಸ್ಗೆ ಅಂತ ಒಂದು ಕಾರ್ ಬಂತು. ನೋಡಿ, ಕಾರ್ ಬಂದಿದ ತಕ್ಷಣ ಹೋಗಿ ಅಲ್ಲಿ ಏನು ಮಾಡ್ತಿದ್ದಾರೆ ಅಂತ ಅವ್ರ ಅಪ್ಪನ ಜೊತೆಗೆ ನೋಡ್ತಿದ್ದಾನೆ. ಇನ್ನಷ್ಟು ವಿಡಿಯೋಗಳಿಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ಕೇಕ್ನ ಆರ್ಡ್ರ್ ಮಾಡಿದ್ವಿ ಅಂತ ತೋರಿಸ್ತೀನಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.